ಗೀತಾ ಮಹಾತ್ಮೆ. ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನಾ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತತಮೋ ಮತಃ. ಯಾರು ನನ್ನಲ್ಲಿ ಸ್ಥಿರವಾಗಿ ಮನಸ್ಸನ್ನು ಲೀನಗೊಳಿಸಿ ಸದಾ ನನ್ನನ್ನೇ ಕುರಿತು ಚಿಂತಿಸುತ್ತಾ ಬಹುಶ್ರದ್ಧೆಯಿಂದ ಭಜಿಸುವನೋ ಆತನೇ ನನಗೆ ಅತ್ಯಂತ ಪ್ರಿಯನು ಮತ್ತು ಆತನೇ ಅತ್ಯಂತ ಶ್ರೇಷ್ಠ ಯೋಗಿ ಮತ್ತು ಅತ್ಯಂತ ಶ್ರೇಷ್ಠ ಭಕ್ತ ಎನ್ನುತ್ತಾನೆ ಪರಮಾತ್ಮ. ಭಗವಂತನು ಅರ್ಜುನನಿಗೆ, ನೀನು ಕ್ಷತ್ರಿಯನಾದುದರಿಂದ ಯುದ್ಧ ಮಾಡುವುದನ್ನು ಬಿಡುವಂತಿಲ್ಲ, ಆದರೆ ಭಗವಂತನಲ್ಲಿ ಸರ್ವಸಮರ್ಪಣಾ ಭಾವದಿಂದ ಹೋರಾಡಿದರೆ ಕರ್ಮಬಂಧನದಿಂದ ಬಿಡುಗಡೆ ಸಾಧ್ಯ ಎನ್ನುತ್ತಾನೆ. ವಾಸ್ತವವಾಗಿ ನಾವು ಕೆಲಸ ಮಾಡುವಾಗ ನಮ್ಮ ದೇಹದೊಂದಿಗೆ ನಮ್ಮ ಮನಸ್ಸು ಮತ್ತು ಬುದ್ಧಿಗಳ ಸಹಕಾರ ಅತ್ಯಗತ್ಯ. ಆದುದರಿಂದ ಬುದ್ಧಿ ಮತ್ತು ಮನಸ್ಸು ಸದಾ ಭಗವಂತನ ಚಿಂತನೆಯಲ್ಲಿ ತೊಡಗಿದರೆ ಸಹಜವಾಗಿ ಇಂದ್ರಿಯಗಳು ಅವನ ಸೇವೆಯಲ್ಲಿ ನಿರತವಾಗಿರುತ್ತವೆ. ಮನಸ್ಸನ್ನು ಹಾಗೂ ಬುದ್ಧಿಯನ್ನು ಭಗವಂತನ ಚಿಂತನೆಯಲ್ಲಿ ತಲ್ಲೀನಗೊಳಿಸುವುದು ಹೇಗೆ ಎಂಬುದನ್ನು ಭಗವದ್ಗೀತೆಯ ಈ ಅಧ್ಯಾಯದಲ್ಲಿ ತಿಳಿಸಿಕೊಡಲಾಗುತ್ತದೆ. ಇಂತಹ ತಲ್ಲೀನತೆಯಿಂದ ಮನುಷ್ಯ ಭಗವಂತನ ಸಾಮ್ರಾಜ್ಯಕ್ಕೆ ಸೇರಲು ಸಾಧ್ಯವಾಗುತ್ತದೆ. ಮನಸ್ಸು ಕೃಷ್ಣನ ಸೇವೆಯಲ್ಲಿ ತೊಡಗಿದ್ದರೆ ಇಂದ್ರಿಯಗಳು ತಾವಾಗಿಯೇ ಅವನ ಸೇವೆಯಲ್ಲಿ ತೊಡಗುತ್ತವೆ. ಆಧುನಿಕ ಮನುಷ್ಯನು ತಾನು ಭೌತಿಕವಾಗಿ ಚಂದ್ರಲೋಕವನ್ನು ತಲುಪಲು ಬಹಳ ಶ್ರಮಪಟ್ಟಿದ್ದಾನೆ, ಆದರೆ ಅದೇ ರೀತಿ ಆಧ್ಯಾತ್ಮಿಕವಾಗಿ ತಾನು ಮೇಲಕ್ಕೆ ಏರಲು ಬಹಳ ಪ್ರಯತ್ನಿಸಿದರೆ ಕಷ್ಟವೇನಲ್ಲ. ಒಬ್ಬ ಮನುಷ್ಯ ತನ್ನ ಜೀವಿತದ ಅಲ್ಪಾವಧಿಯಲ್ಲಿಯೇ ದೇವೋತ್ತಮ ಪರಮ ಪುರುಷನನ್ನು ಶ್ರದ್ಧಾಭಕ್ತಿಯಿಂದ ಸ್ಮರಿಸಿಕೊಳ್ಳುವ, ಸ್ತುತಿಸುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಬೇಕು. ಈ ಸಾಧನೆಯೇ ಭಕ್ತಿ ಮಾರ್ಗ ಮತ್ತು ಅದರಿಂದಲೇ ಆತನಿಗೆ ಮುಕ್ತಿ. ಹರಿ ಓಂ ತತ್ಸತ್. ಶ್ರೀ ಕೃಷ್ಣಾರ್ಪಣಮಸ್ತು.